ನಮಸ್ಕಾರ ಸ್ನೇಹಿತರೆ. ಇಂದು ರೈತರಿಗೆ ಸಂಬಂಧಿಸಿದ ಮಹತ್ವದ ಬೆಳವಣಿಗೆಯೊಂದು ಕೃಷಿ ಕ್ಷೇತ್ರದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ರಾಜ್ಯದಲ್ಲಿ ಬೆಳೆ ವಿಮಾ ಯೋಜನೆಗೆ ಸಂಬಂಧಿಸಿದಂತೆ ಕೃಷಿ ಇಲಾಖೆ ಹೊಸ ಮಾದರಿಯನ್ನು ಪರಿಚಯಿಸಲು ಮುಂದಾಗಿದೆ. ಈ ಹೊಸ ವ್ಯವಸ್ಥೆಯನ್ನು ಸಿಆರ್ಟಿಎಂ ಮಾದರಿ ಎಂದು ಕರೆಯಲಾಗುತ್ತಿದೆ. ಈ ಮಾದರಿಯಲ್ಲಿ ಕೃಷಿ ಇಲಾಖೆ ಹೊಸ ಟೆಂಡರ್ ಪ್ರಕ್ರಿಯೆಯನ್ನು ಆರಂಭಿಸಿದ್ದು, ವಿಮಾ ಕಂಪನಿಗಳಿಗೆ ಹೆಚ್ಚಿನ ಹೊಣೆಗಾರಿಕೆಯನ್ನು ನೀಡುವ ವ್ಯವಸ್ಥೆ ರೂಪುಗೊಳ್ಳುತ್ತಿದೆ. ಈ ಬೆಳವಣಿಗೆ ರೈತರಿಗೂ, ವಿಮಾ ಕಂಪನಿಗಳಿಗೂ ಹಾಗೂ ಸರ್ಕಾರಕ್ಕೂ ಮಹತ್ವದ ಬದಲಾವಣೆಗಳನ್ನು ತರಬಹುದಾದ ಒಂದು ಕ್ರಮ ಎಂದು ಪರಿಣಿತರು ಹೇಳುತ್ತಿದ್ದಾರೆ. ಬೆಳೆ ವಿಮಾ ಯಾಕೆ ಮುಖ್ಯ? ಮೊದಲು ಬೆಳೆ ವಿಮಾ ಯಾಕೆ ಅಗತ್ಯ ಎಂಬುದನ್ನು ನೋಡೋಣ. ಭಾರತದಲ್ಲಿ ಕೃಷಿ ಬಹುತೇಕವಾಗಿ ಮಳೆ ಮೇಲೆ ಅವಲಂಬಿತವಾಗಿದೆ. ಅನೇಕ ಬಾರಿ ಅತಿವೃಷ್ಟಿ, ಬರ, ಗಾಳಿ, ಕೀಟರೋಗಗಳು ಹಾಗೂ ಬೇರೆ ಅನಾಹುತಗಳಿಂದ ರೈತರ ಬೆಳೆ ಸಂಪೂರ್ಣ ಹಾನಿಯಾಗುತ್ತದೆ. ಇಂತಹ ಸಂದರ್ಭಗಳಲ್ಲಿ ರೈತರು ಭಾರಿ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗುತ್ತಾರೆ. ಇದನ್ನು ತಡೆಯಲು ಸರ್ಕಾರ ಬೆಳೆ ವಿಮಾ ಯೋಜನೆಗಳನ್ನು ಜಾರಿಗೆ ತಂದಿದೆ. ರೈತರು ಸ್ವಲ್ಪ ಪ್ರಮಾಣದ ಪ್ರೀಮಿಯಂ ಹಣವನ್ನು ಪಾವತಿಸುತ್ತಾರೆ. ಉಳಿದ ಭಾಗವನ್ನು ಸರ್ಕಾರ ಮತ್ತು ವಿಮಾ ಕಂಪನಿಗಳು ಹೊರುತ್ತವೆ. ಬೆಳೆ ಹಾನಿಯಾದರೆ ರೈತರಿಗೆ ಪರಿಹಾರ ನೀಡಲಾಗುತ್ತದೆ. ಆದರೆ ಈ ವ್ಯವಸ್ಥೆಯಲ್ಲಿ ಹಲವು ವರ್ಷಗಳಿಂದ ಸಮಸ್ಯೆಗಳು ಕಂಡುಬಂದಿವೆ. ಹಳೆಯ ವ್ಯವಸ್ಥೆಯಲ್ಲಿ ಇದ್ದ ಸಮಸ್ಯೆಗಳು. ಹಳೆಯ ಬೆಳೆ ವಿಮಾ ವ್ಯವಸ್ಥೆಯ ಬಗ್ಗೆ ರೈತರಿಂದ ಹಲವು ದೂರುಗಳು ಕೇಳಿ ಬಂದಿದ್ದವು. ಮೊದಲನೆಯದಾಗಿ, ಬೆಳೆ ಹಾನಿಯಾದರೂ ಪರಿಹಾರ ಹಣ ರೈತರಿಗೆ ತಡವಾಗಿ ಸಿಗುತ್ತದೆ ಎಂಬ ಆರೋಪ ಕೇಳಿಬರುತ್ತಿತ್ತು. ಎರಡನೆಯದಾಗಿ, ಹಾನಿ ಅಂದಾಜು ಮಾಡುವ ವಿಧಾನದಲ್ಲಿ ಪಾರದರ್ಶಕತೆ ಇಲ್ಲ ಎಂಬ ಅಭಿಪ್ರಾಯ ವ್ಯಕ್ತವಾಗುತ್ತಿತ್ತು. ಮೂರನೆಯದಾಗಿ, ವಿಮಾ ಕಂಪನಿಗಳು ಲಾಭ ಪಡೆದುಕೊಳ್ಳುತ್ತಿವೆ, ಆದರೆ ರೈತರಿಗೆ ಸಮರ್ಪಕ ಪರಿಹಾರ ಸಿಗುತ್ತಿಲ್ಲ ಎಂಬ ಟೀಕೆ ಕೂಡ ಕೇಳಿಬರುತ್ತಿತ್ತು. ಈ ಹಿನ್ನೆಲೆಯಲ್ಲಿ ಸರ್ಕಾರ ಹೊಸ ವ್ಯವಸ್ಥೆ ತರಲು ಯೋಜನೆ ಮಾಡುತ್ತದೆ. ಸಿಆರ್ಟಿಎಂ ಮಾದರಿ ಎಂದರೇನು? ಈಗ ಪರಿಚಯವಾಗುತ್ತಿರುವ ಸಿಆರ್ಟಿಎಂ ಮಾದರಿ ಎಂಬುದು ಬೆಳೆ ವಿಮೆಯ ನಿರ್ವಹಣೆಯಲ್ಲಿ ಬದಲಾವಣೆ ತರಲು ಉದ್ದೇಶಿಸಿರುವ ಹೊಸ ಮಾದರಿಯಾಗಿದೆ. ಈ ಮಾದರಿಯಲ್ಲಿ ಪ್ರಮುಖವಾಗಿ ಗಮನಿಸುವ ಅಂಶವೆಂದರೆ ವಿಮಾ ಕಂಪನಿಗಳಿಗೆ ಸಂಪೂರ್ಣ ಹೊಣೆಗಾರಿಕೆಯನ್ನು ನೀಡುವುದು. ಅಂದರೆ ಬೆಳೆ ಹಾನಿ ಅಂದಾಜು ಮಾಡುವುದರಿಂದ ಹಿಡಿದು ಪರಿಹಾರ ನೀಡುವ ತನಕದ ಪ್ರಕ್ರಿಯೆಯಲ್ಲಿ ವಿಮಾ ಕಂಪನಿಗಳ ಪಾತ್ರ ಹೆಚ್ಚಾಗಲಿದೆ. ಕೃಷಿ ಇಲಾಖೆ ಹೊಸ ಟೆಂಡರ್ ಪ್ರಕಟಿಸಿ ವಿಮಾ ಕಂಪನಿಗಳನ್ನು ಆಯ್ಕೆ ಮಾಡುವ ಪ್ರಕ್ರಿಯೆಯನ್ನು ಆರಂಭಿಸಿದೆ. ಟೆಂಡರ್ ಪ್ರಕ್ರಿಯೆ ಹೇಗಿರಲಿದೆ? ಈ ಹೊಸ ವ್ಯವಸ್ಥೆಯಲ್ಲಿ ಸರ್ಕಾರ ನೇರವಾಗಿ ಎಲ್ಲಾ ಪ್ರಕ್ರಿಯೆಗಳನ್ನು ನಿರ್ವಹಿಸುವ ಬದಲು ಟೆಂಡರ್ ಮೂಲಕ ಆಯ್ಕೆಯಾದ ವಿಮಾ ಕಂಪನಿಗಳಿಗೆ ಹೊಣೆ ನೀಡಲು ಯೋಜನೆ ರೂಪಿಸಲಾಗಿದೆ. ಟೆಂಡರ್ಗೆ ಅರ್ಜಿ ಸಲ್ಲಿಸುವ ವಿಮಾ ಕಂಪನಿಗಳು ಕೆಲವು ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ. ಅವುಗಳಲ್ಲಿ ಪ್ರಮುಖವಾದವು ರೈತರಿಗೆ ಸಮಯಕ್ಕೆ ಸರಿಯಾಗಿ ಪರಿಹಾರ ನೀಡುವ ವ್ಯವಸ್ಥೆ ಇರಬೇಕು. ಹಾನಿ ಅಂದಾಜು ಮಾಡುವ ತಂತ್ರಜ್ಞಾನ ಬಳಕೆ ಮಾಡಬೇಕು. ಡೇಟಾ ಮತ್ತು ವರದಿ ಪಾರದರ್ಶಕವಾಗಿ ಇರಬೇಕು. ಸರ್ಕಾರದ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಈ ರೀತಿಯ ನಿಯಮಗಳನ್ನು ಪೂರೈಸಿದ ಕಂಪನಿಗಳನ್ನೇ ಆಯ್ಕೆ ಮಾಡಲಾಗುತ್ತದೆ. ರೈತರಿಗೆ ಏನು ಲಾಭ? ಈ ಹೊಸ ಮಾದರಿ ಜಾರಿಗೆ ಬಂದರೆ ರೈತರಿಗೆ ಕೆಲವು ಪ್ರಮುಖ ಲಾಭಗಳು ದೊರಕಬಹುದು ಎಂದು ತಜ್ಞರು ಹೇಳುತ್ತಿದ್ದಾರೆ. ಮೊದಲನೆಯದು, ಹಾನಿ ಅಂದಾಜು ಪ್ರಕ್ರಿಯೆ ವೇಗವಾಗಿ ನಡೆಯಬಹುದು. ಇದರಿಂದ ರೈತರಿಗೆ ಪರಿಹಾರ ಹಣ ತ್ವರಿತವಾಗಿ ಸಿಗುವ ಸಾಧ್ಯತೆ ಇದೆ. ಎರಡನೆಯದು, ತಂತ್ರಜ್ಞಾನ ಬಳಕೆ ಹೆಚ್ಚಾದರೆ ಹಾನಿ ಅಂದಾಜು ಹೆಚ್ಚು ನಿಖರವಾಗಬಹುದು. ಮೂರನೆಯದು, ವಿಮಾ ಕಂಪನಿಗಳ ಮೇಲೆ ಹೊಣೆಗಾರಿಕೆ ಹೆಚ್ಚಾಗುವುದರಿಂದ ರೈತರಿಗೆ ಉತ್ತಮ ಸೇವೆ ಸಿಗಬಹುದು. ಸರ್ಕಾರದ ಉದ್ದೇಶ ಏನು? ಸರ್ಕಾರದ ಉದ್ದೇಶ ರೈತರಿಗೆ ಹೆಚ್ಚು ಪಾರದರ್ಶಕ ಮತ್ತು ಪರಿಣಾಮಕಾರಿ ವಿಮಾ ವ್ಯವಸ್ಥೆಯನ್ನು ನೀಡುವುದು. ಕೃಷಿ ಕ್ಷೇತ್ರದಲ್ಲಿ ಅಪಾಯಗಳು ಹೆಚ್ಚು ಇರುವುದರಿಂದ ರೈತರನ್ನು ಆರ್ಥಿಕವಾಗಿ ರಕ್ಷಿಸುವುದು ಮುಖ್ಯ. ಈ ಕಾರಣಕ್ಕಾಗಿ ಸರ್ಕಾರ ವಿಮಾ ಯೋಜನೆಯಲ್ಲಿ ಸುಧಾರಣೆ ತರಲು ಪ್ರಯತ್ನಿಸುತ್ತಿದೆ. ಸಿಆರ್ಟಿಎಂ ಮಾದರಿ ಕೂಡ ಅದೇ ಪ್ರಯತ್ನದ ಭಾಗವಾಗಿದೆ. ತಂತ್ರಜ್ಞಾನ ಬಳಕೆ. ಹೊಸ ವ್ಯವಸ್ಥೆಯಲ್ಲಿ ತಂತ್ರಜ್ಞಾನ ಬಳಕೆಗೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ. ಉದಾಹರಣೆಗೆ, ಉಪಗ್ರಹ ಚಿತ್ರಗಳು, ಡ್ರೋನ್ ಸಮೀಕ್ಷೆ, ಮೊಬೈಲ್ ಅಪ್ಲಿಕೇಶನ್ ಮೂಲಕ ವರದಿ, ಡಿಜಿಟಲ್ ಡೇಟಾ ಸಂಗ್ರಹಣೆ ಇಂತಹ ವಿಧಾನಗಳನ್ನು ಬಳಸಿದರೆ ಬೆಳೆ ಹಾನಿಯ ನಿಖರ ಅಂದಾಜು ಸಾಧ್ಯವಾಗುತ್ತದೆ. ವಿಮಾ ಕಂಪನಿಗಳ ಹೊಣೆಗಾರಿಕೆ. ಈ ಮಾದರಿಯಲ್ಲಿ ವಿಮಾ ಕಂಪನಿಗಳ ಹೊಣೆಗಾರಿಕೆ ಬಹಳ ಹೆಚ್ಚಾಗಲಿದೆ. ಅವರಿಗೆ ರೈತರ ನೋಂದಣಿ, ಪ್ರೀಮಿಯಂ ನಿರ್ವಹಣೆ, ಹಾನಿ ಅಂದಾಜು, ಪರಿಹಾರ ವಿತರಣೆಯಂತಹ ಕೆಲಸಗಳನ್ನು ಸರಿಯಾಗಿ ನಿರ್ವಹಿಸಬೇಕು. ಈ ಎಲ್ಲಾ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ಮಾಡದಿದ್ದರೆ ಸರ್ಕಾರದಿಂದ ಕ್ರಮ ಕೈಗೊಳ್ಳಬಹುದು ಎಂದು ತಜ್ಞರ ಅಭಿಪ್ರಾಯ. ಕೃಷಿ ತಜ್ಞರು ಹೇಳುವಂತೆ ಈ ಮಾದರಿ ಸರಿಯಾಗಿ ಜಾರಿಯಾದರೆ ಬೆಳೆ ವಿಮಾ ವ್ಯವಸ್ಥೆಯಲ್ಲಿ ದೊಡ್ಡ ಬದಲಾವಣೆ ಕಾಣಬಹುದು. ಆದರೆ ಅದರ ಯಶಸ್ಸು ಹಲವು ಅಂಶಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಉದಾಹರಣೆಗೆ, ಟೆಂಡರ್ ಪ್ರಕ್ರಿಯೆ ಪಾರದರ್ಶಕವಾಗಿರಬೇಕು. ಆಯ್ಕೆಯಾದ ಕಂಪನಿಗಳು ಸಮರ್ಪಕ ಸೇವೆ ನೀಡಬೇಕು. ಸರ್ಕಾರ ಕಟ್ಟುನಿಟ್ಟಾಗಿ ಮೇಲ್ವಿಚಾರಣೆ ಮಾಡಬೇಕು. ರೈತರ ನಿರೀಕ್ಷೆಯಲ್ಲಿ ರಾಜ್ಯದ ರೈತರು ಹೊಸ ವ್ಯವಸ್ಥೆಯಿಂದ ಉತ್ತಮ ಫಲಿತಾಂಶ ನಿರೀಕ್ಷಿಸುತ್ತಿದ್ದಾರೆ.
ಹಿಂದೆ ಅನೇಕ ಬಾರಿ ಪರಿಹಾರ ಹಣ ತಡವಾಗಿ ಸಿಕ್ಕಿದ್ದು ಅವರಲ್ಲಿ ಅಸಮಾಧಾನ ಮೂಡಿಸಿತ್ತು. ಈ ಕಾರಣದಿಂದ ಹೊಸ ವ್ಯವಸ್ಥೆ ರೈತರಿಗೆ ನೆರವಾಗಲಿ ಎಂಬ ಆಶಯ ಎಲ್ಲರಲ್ಲೂ ಇದೆ. ಮುಂದಿನ ಹಂತ ಏನು? ಈಗ ಕೃಷಿ ಇಲಾಖೆ ಟೆಂಡರ್ ಪ್ರಕ್ರಿಯೆಯನ್ನು ಆರಂಭಿಸಿದೆ. ಟೆಂಡರ್ ಸಲ್ಲಿಸಿದ ಕಂಪನಿಗಳ ಪರಿಶೀಲನೆ ಬಳಿಕ ಆಯ್ಕೆ ಮಾಡಲಾಗುತ್ತದೆ. ಆ ನಂತರ ಈ ಹೊಸ ಮಾದರಿಯನ್ನು ಜಾರಿಗೆ ತರಲಾಗುತ್ತದೆ. ಅಂತಿಮವಾಗಿ ಒಟ್ಟಾರೆ ನೋಡಿದರೆ ರಾಜ್ಯದ ಬೆಳೆ ವಿಮಾ ವ್ಯವಸ್ಥೆಯಲ್ಲಿ ದೊಡ್ಡ ಬದಲಾವಣೆ ತರಬಹುದಾದ ಹೆಜ್ಜೆಯಾಗಿ ಸಿಆರ್ಟಿಎ ಮಾದರಿ ಪರಿಗಣಿಸಲಾಗುತ್ತಿದೆ. ಈ ಹೊಸ ವ್ಯವಸ್ಥೆ ರೈತರಿಗೆ ಹೆಚ್ಚು ಭದ್ರತೆ ನೀಡುತ್ತದೆಯೇ? ವಿಮಾ ಕಂಪನಿಗಳು ತಮ್ಮ ಹೊಣೆಗಾರಿಕೆಯನ್ನು ಹೇಗೆ ನಿರ್ವಹಿಸುತ್ತವೆ ಎಂಬುದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ. ರೈತರ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಈ ಯೋಜನೆ ಯಶಸ್ವಿಯಾಗಲಿ ಎಂಬುದು ಎಲ್ಲರ ಆಶಯವಾಗಿದೆ. ಈ ಮಾಹಿತಿ ಕುರಿತು ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.